ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂತದ್ದು ವಿಮೋಚನಾ ಕಾಂಡ 3ನೇ ಅಧ್ಯಾಯ ವಚನಗಳು 1-22. ಇಲ್ಲಿಯವರೆಗೂ ನಾವು ಮೋಶೆಯ ಜೀವನದ ಮೊದಲ ಹಂತಗಳನ್ನ ನೋಡಿದ್ದೇವೆ. ಫರೋನ ಕ್ರೂರ ಆದೇಶದ ಮಧ್ಯೆ ಮೋಶೆ ಜನಿಸಿದನು. ದೇವರ ಅದ್ಭುತ ರಕ್ಷಣೆಯಿಂದ ಅರಮನೆಯಲ್ಲಿ ಬೆಳೆದನು. ತನ್ನ ಜನರಿಗೆ ಸಹಾಯ ಮಾಡಲು ಪ್ರಯತ್ನಿಸಿದಾಗ ವಿಫಲನಾದನು. ನಂತರ ಮೀದ್ಯಾನಿನ ಮರಳು ಭೂಮಿಗೆ ಓಡಿ ಹೋಗಿ ಸುಮಾರು 40 ವರ್ಷಗಳ ಕಾಲ ಕುರಿಗಳನ್ನ ಮೇಯಿಸುತ್ತಾ ಸಾಮಾನ್ಯ ಜೀವನವನ್ನ ನಡೆಸಿದನು. ಮೋಶೆಯ ದೃಷ್ಟಿಯಲ್ಲಿ ಅವನ ಕತೆ ಬಹುಶಃ ಮುಗಿದಂತೆಯೇ ಕಾಣುತ್ತಿತ್ತು. ಒಂದು ಕಾಲದಲ್ಲಿ ಅರಮನೆಯ ರಾಜಕುಮಾರನಾಗಿದ್ದವನು ಈಗ ಮರಳು ಭೂಮಿಯಲ್ಲಿ ಕುರಿಗಾಯ್ತಾ ಇದ್ದಾನೆ. ಆದರೆ ಮೋಶೆಯ ಜೀವನದಲ್ಲಿ ದೇವರ ಯೋಜನೆ ಇನ್ನ ಆರಂಭವಾಗಬೇಕಾಗಿತ್ತು. ಪ್ರಿಯರೇ, ಇಂದು ನಾವು ವಿಮೋಚನಾ ಕಾಂಡದ 3ನೇ ಅಧ್ಯಾಯವನ್ನ ನೋಡ್ಲಿಕ್ಕಿದ್ದೇವೆ. ಇದು ಕೇವಲ ಮೋಶೆಯ ಜೀವನದಲ್ಲಿನ ತಿರುವು ಮಾತ್ರ ಅಲ್ಲ ಪ್ರಿಯರೇ, ಇದು ಇಸ್ರಾಯೇಲ್ ಜನಾಂಗದ ಇತಿಹಾಸದಲ್ಲಿಯೇ ಒಂದು ಮಹತ್ವವಾಗಿರುವಂತ ತಿರುವಾಗಿದೆ. ಒಂದು ದಿನ ಮೋಶೆ ತನ್ನ ಮಾವನಾದ ಯೆತ್ರೋವಿನ ಕುರಿಗಳನ್ನ ಮೇಯಿಸುತ್ತಾ ಹೋರೇಬ್ ಪರ್ವತದ ಕಡೆಗೆ ಹೋಗುತ್ತಾನೆ. ಅದು ಅವನ ಜೀವನದ ಸಾಮಾನ್ಯ ದಿನಗಳಲ್ಲಿ ಒಂದಾಗಿತ್ತು. ವಿಶೇಷವಾಗಿರುವಂತದ್ದು ನಡೆಯಲಿದೆ ಎಂಬ ನಿರೀಕ್ಷೆಯೂ ಸಹ ಅವನಿಗೆ ಇರಲಿಲ್ಲ. ಆದ್ರೆ ಅದೇ ದಿನ ದೇವರು ಅವನನ್ನ ಭೇಟಿಯಾಗುತ್ತಾರೆ. ಪ್ರಿಯರೇ, ಕೆಲಸ ಮಾಡುವಾಗ, ಪ್ರಯಾಣ ಮಾಡುವಾಗ, ಪ್ರಾರ್ಥಿಸುವಾಗ ಅಥವಾ ಸಾಮಾನ್ಯ ಜೀವನವನ್ನ ನಡೆಸುವಾಗ ದೇವರು ನಮ್ಮೊಂದಿಗೆ ಮಾತನಾಡಬಹುದು. ಪ್ರಿಯರೇ, ಮೋಶೆ ದೂರದಲ್ಲಿ ಒಂದು ವಿಚಿತ್ರವಾದಂತ ದೃಶ್ಯವನ್ನ ನೋಡುತ್ತಾನೆ. ಒಂದು ಪೊದೆ ಬೆಂಕಿಯಲ್ಲಿ ಉರಿಯುತ್ತಿತ್ತು, ಆದರೆ ಅದು ಸುಟ್ಟು ಹೋಗುತ್ತಿರಲಿಲ್ಲ. ಅದು ಸಾಮಾನ್ಯವಾದಂತ ಬೆಂಕಿ ಅಲ್ಲ ಪ್ರಿಯರೇ, ಅದು ದೇವರ ಸನ್ನಿಧಿಯ ಒಂದು ಪ್ರಕಟಣೆ. ಸತ್ಯವೇದದಲ್ಲಿ ಬೆಂಕಿ ಅನೇಕ ಬಾರಿ ದೇವರ ಪವಿತ್ರತೆಯನ್ನ, ಶಕ್ತಿಯನ್ನ ಮತ್ತು ಮಹಿಮೆಯನ್ನ ಸೂಚಿಸುವಂತದ್ದಾಗಿದೆ. ಆದರೆ ಈ ಪೊದೆ ಸುಟ್ಟು ಹೋಗದೇ ಇರುವುದು ಮತ್ತೊಂದು ಸತ್ಯವನ್ನ ತಿಳಿಸುತ್ತದೆ. ದೇವರು ತನ್ನ ಶಕ್ತಿಯಲ್ಲಿ ಅಪಾರನಾಗಿದ್ದರೂ ತನ್ನ ಸೃಷ್ಟಿಯನ್ನ ನಾಶ ಮಾಡುವಂತ ದೇವರು ಅಲ್ಲ. ದೇವರು ತನ್ನ ಜನರ ಮಧ್ಯೆ ವಾಸಿಸುವವರು. ಮೋಶೆ ಆ ದೃಶ್ಯವನ್ನ ಹತ್ತಿರದಿಂದ ನೋಡಲು ಬಂದಾಗ ಪೊದೆಯೊಳಗಿಂದ ಒಂದು ಧ್ವನಿ ಕೇಳಿಸುತ್ತದೆ, ಮೋಶೆ ಮೋಶೆ. ಇದು ಬಹಳ ಸುಂದರವಾದಂತ ಕ್ಷಣ ಪ್ರಿಯರೇ. ದೇವರು ಓ ಮನುಷ್ಯನೇ ಎಂದು ಕರೆಯಲಿಲ್ಲ, ದೇವರು ಮೋಶೆಯ ಹೆಸರನ್ನ ಹಿಡಿದು ಕರೆಯುತ್ತಾರೆ. ಯಾಕೆಂದರೆ ದೇವರಿಗೆ ಜನಸಮೂಹ ಮಾತ್ರ ಗೊತ್ತಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಗೊತ್ತು. ನಿಮ್ಮ ಹೆಸರು ದೇವರಿಗೆ ಗೊತ್ತು, ನಿಮ್ಮ ಪರಿಸ್ಥಿತಿಯೂ ಗೊತ್ತು, ನಿಮ್ಮ ಭಯಗಳು ಗೊತ್ತು, ನಿಮ್ಮ ಭವಿಷ್ಯವೂ ಗೊತ್ತು. ಮೋಶೆ ಉತ್ತರಿಸುತ್ತಾನೆ, ಇಗೋ ನಾನು ಇಲ್ಲಿದ್ದೇನೆ ಎಂಬುದಾಗಿ. ಆಗ ದೇವರು ಹೇಳುತ್ತಾರೆ, ಹತ್ತಿರ ಬರಬೇಡ, ನಿನ್ನ ಪಾದರಕ್ಷೆಗಳನ್ನ ತೆಗೆ, ನೀನು ನಿಂತಿರುವ ಸ್ಥಳವು ಪವಿತ್ರವಾದಂತ ನೆಲವಾಗಿದೆ ಎಂಬುದಾಗಿ. ಸ್ನೇಹಿತರೆ, ಆ ನೆಲವು ಮೊದಲೇ ಪವಿತ್ರವಾಗಿರಲಿಲ್ಲ, ದೇವರ ಸನ್ನಿಧಿಯೇ ಅದನ್ನ ಪವಿತ್ರವಾಗಿಸಿತು. ಇಲ್ಲಿ ನಾವು ಒಂದು ಮುಖ್ಯವಾಗಿರುವಂತ ಪಾಠವನ್ನ ಕಲಿಯುತ್ತೇವೆ. ದೇವರ ಬಳಿಗೆ ಬರುವಾಗ ಗೌರವ, ವಿನಮ್ರತೆ ಮತ್ತು ಆರಾಧನೆಯ ಮನೋಭಾವ ಇರಬೇಕು. ದೇವರು ನಮ್ಮ ಸ್ನೇಹಿತನು ಹೌದು, ಆದ್ರೆ ಅದೇ ಸಮಯ ದೇವರು ಪವಿತ್ರವಾಗಿರುವಂತ ದೇವರು ಸಹ. ನಂತರ ದೇವರು ತನ್ನನ್ನ ಅಬ್ರಹಾಮನ, ಈಸಾಕನ ಮತ್ತು ಯಾಕೋಬನ ದೇವರೆಂದು ಪರಿಚಯಿಸಿಕೊಳ್ಳುತ್ತಾರೆ. ಅಂದರೆ ವರ್ಷಗಳು ಕಳೆದರೂ ದೇವರು ತನ್ನ ಒಡಂಬಡಿಕೆಯನ್ನ ಮರೆತಿಲ್ಲ ಎನ್ನುವಂಥದ್ದನ್ನ ತೋರಿಸುತ್ತಾ ಇದ್ದಾರೆ. ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ ಇನ್ನೂ ಜೀವಂತವಾಗಿದೆ ಎಂಬುದನ್ನು ತೋರಿಸುತ್ತದೆ. ಆಮೇಲೆ ದೇವರು ಒಂದು ಅದ್ಭುತವಾದಂತ ಮಾತನ್ನ ಹೇಳುತ್ತಾರೆ, ನಾನು ನನ್ನ ಜನರ ಸಂಕಟವನ್ನ ನೋಡಿದ್ದೇನೆ, ಅವರ ಕೂಗನ್ನ ಕೇಳಿದ್ದೇನೆ, ಅವರ ದುಃಖವನ್ನ ತಿಳಿದಿದ್ದೇನೆ ಎಂಬುದಾಗಿ. ಈ 3 ಮಾತುಗಳು ಬಹಳ ಮುಖ್ಯ ಪ್ರಿಯರೇ. ದೇವರು ನೋಡುತ್ತಾರೆ, ದೇವರು ಕೇಳುತ್ತಾರೆ, ದೇವರು ತಿಳಿದಿದ್ದಾರೆ. ಇಸ್ರಾಯೇಲ್ಯರು ಬಹುಶಃ ದೇವರು ತಮ್ಮನ್ನ ಮರೆತಿದ್ದಾರೆ ಎಂಬ ಆಲೋಚನೆ ಅವರಲ್ಲಿರಬಹುದು, ಆದರೆ ದೇವರು ಅವರ ಪ್ರತಿ ಒಂದು ಕಣ್ಣೀರನ್ನು ಸಹ ಗಮನಿಸುತ್ತಿದ್ದರು. ಇಂದು ನಾವು ಕಷ್ಟದ ಸಮಯದಲ್ಲಿ ಇದ್ದೇವಾ? ಈ ಸತ್ಯವನ್ನು ನೆನಪಿಸಿಕೊಳ್ಳಿ. ದೇವರು ನಮ್ಮ ಪರಿಸ್ಥಿತಿಯನ್ನ ನೋಡುತ್ತಾರೆ, ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾರೆ, ನಮ್ಮ ನೋವನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ನಂತರ ದೇವರು ತನ್ನ ಯೋಜನೆಯನ್ನ ಪ್ರಕಟಿಸುತ್ತಾರೆ. ನಾನು ಅವರನ್ನ ಐಗುಪ್ತದಿಂದ ಬಿಡಿಸಿ ಒಳ್ಳೆಯ ದೇಶಕ್ಕೆ ಕರೆದೊಯ್ಯುತ್ತೇನೆ ಎಂಬುದಾಗಿ. ಇದು ದೇವರ ಹೃದಯ ಪ್ರಿಯರೇ. ದೇವರು ಕೇವಲ ನಮ್ಮ ದುಃಖವನ್ನ ನೋಡುವಂತ ದೇವರಲ್ಲ, ಅದರಿಂದ ನಮ್ಮನ್ನ ಹೊರತರುವಂತ ಕಾರ್ಯ ಮಾಡುವಂತ ದೇವರಾಗಿದ್ದಾರೆ. ಆದರೆ ಇಲ್ಲಿಯೇ ಮೋಶೆಗೆ ದೊಡ್ಡ ಆಶ್ಚರ್ಯ ಕಾದಿತ್ತು. ದೇವರು ಹೇಳುತ್ತಾರೆ,
ಆದ್ದರಿಂದ ನಾನು ನಿನ್ನನ್ನು ಫರೋನ ಬಳಿಗೆ ಕಳುಹಿಸುತ್ತೇನೆ ಎಂಬುದಾಗಿ. ಮೋಶೆ ಬಹುಶಃ ಯೋಚಿಸಿರಬಹುದು, ದೇವರು ಏನಾದರೂ ಅದ್ಭುತ ಮಾಡುತ್ತಾರೆ ಎಂಬುದಾಗಿ. ಆದರೆ ದೇವರು ಹೇಳುತ್ತಾರೆ, ನಾನು ನಿನ್ನ ಮೂಲಕ ಕೆಲಸ ಮಾಡುತ್ತೇನೆ ಎಂಬುದಾಗಿ. ಆತ್ಮೀಯರೇ, ದೇವರು ತನ್ನ ಕೆಲಸಕ್ಕೆ, ತನ್ನ ಕಾರ್ಯಕ್ಕೆ ಜನರನ್ನ ಬಳಸಲು ಇಷ್ಟಪಡುತ್ತಾರೆ. ದೇವರು ಸ್ವತಃ ಎಲ್ಲವನ್ನ ಮಾಡಬಲ್ಲರು, ಆದರೂ ಸಹ ತನ್ನ ಉದ್ದೇಶದಲ್ಲಿ ನಮ್ಮನ್ನೂ ಸಹ ಪಾಲುಗಾರರನ್ನಾಗಿ ಮಾಡುತ್ತಾರೆ. ಈ ಮಾತನ್ನ ಕೇಳಿದ ತಕ್ಷಣ ಮೋಶೆ ಪ್ರಶ್ನಿಸುತ್ತಾನೆ, ನಾನು ಯಾರು? ನಾನು ಫರೋನ ಬಳಿಗೆ ಹೇಗೆ ಹೋಗ್ಲಿ? ನಾನು ಫರೋನ ಬಳಿಗೆ ಹೇಗೆ ಹೋಗ್ಲಿ? ಇದು ಅಹಂಕಾರದ ಪ್ರಶ್ನೆ ಅಲ್ಲ ಪ್ರಿಯರೇ, ಇದು ಭಯದ ಪ್ರಶ್ನೆ. 40 ವರ್ಷಗಳ ಹಿಂದೆ ಅವನು ಆತ್ಮವಿಶ್ವಾಸದಿಂದಿದ್ದನು, ಈಗ ತನ್ನ ದುರ್ಬಲತೆಯನ್ನ ಅರಿತಿದ್ದಾನೆ. ಆದರೆ ದೇವರ ಉತ್ತರ ಬಹಳ ಆಸಕ್ತಿದಾಯಕವಾಗಿದೆ ಪ್ರಿಯರೇ. ದೇವರು ನೀನು ಸಮರ್ಥನು ಎಂದು ಹೇಳಲಿಲ್ಲ, ನೀನು ಪ್ರತಿಭಾವಂತನು ಎಂದು ಹೇಳಲಿಲ್ಲ, ನಾನು ನಿನ್ನೊಂದಿಗಿರುವೆನು ಎಂಬುದಾಗಿ ಹೇಳುತ್ತಾರೆ. ಇದೇ ಸಂಪೂರ್ಣ ಅಧ್ಯಾಯದ ಹೃದಯ ಭಾಗವಾಗಿದೆ. ದೇವರ ಕರೆಯ ಯಶಸ್ಸು ನಮ್ಮ ಸಾಮರ್ಥ್ಯದ ಮೇಲೆ ನಿಂತಿಲ್ಲ, ದೇವರ ಸನ್ನಿಧಿಯ ಮೇಲೆ ನಿಂತಿದೆ. ನಾವು ಹೆಚ್ಚಾಗಿ ನಾನು ಇದನ್ನ ಮಾಡಬಲ್ಲೆನಾ ಎನ್ನುವಂತ ಪ್ರಶ್ನೆಯನ್ನ ನಾವು ಇಡಬಹುದು, ಆದರೆ ದೇವರ ಉತ್ತರ ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿರುತ್ತದೆ. ನಂತರ ಮೋಶೆ ಮತ್ತೊಂದು ಪ್ರಶ್ನೆ ಕೇಳುತ್ತಾನೆ, ಇಸ್ರಾಯೇಲ್ಯರು ನಿನ್ನ ಹೆಸರು ಏನು ಎಂಬುದಾಗಿ ಕೇಳಿದರೆ ನಾನು ಏನು ಹೇಳಬೇಕು ಎಂಬುದಾಗಿ. ಅದಕ್ಕೆ ದೇವರು ಉತ್ತರಿಸುತ್ತಾರೆ, ನಾನು ಇರುವವನು ಎಂಬುದಾಗಿ. ಇದು ಸತ್ಯ ವೇದದ ಅತ್ಯಂತ ಆಳವಾಗಿರುವಂತ ಪ್ರಕಟಣೆಗಳಲ್ಲಿ ಒಂದು ಪ್ರಿಯರೇ. ಇದರ ಅರ್ಥ ದೇವರು ಯಾರಿಂದಲೂ ಸೃಷ್ಟಿಸಲ್ಪಟ್ಟವನಲ್ಲ, ದೇವರು ಯಾರ ಮೇಲೂ ಅವಲಂಬಿತನಲ್ಲ, ದೇವರು ಬದಲಾಗುವುದಿಲ್ಲ, ದೇವರು ನಿತ್ಯನಾಗಿರುವಂತ ತಂದೆ. ನಿನ್ನೆ ಇದ್ದ ದೇವರೇ ಇಂದು ಕೂಡ ಇದ್ದಾರೆ, ಮುಂದೆ ಸಹ ಇರುವಂತವರು. ಲೋಕ ಬದಲಾಗಬಹುದು, ಸರ್ಕಾರಗಳು ಬದಲಾಗಬಹುದು, ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ದೇವರು ಬದಲಾಗುವುದಿಲ್ಲ. ಅದರ ನಂತರ ದೇವರು ಮೋಶೆಗೆ ಮುಂದೆ ಏನು ನಡೆಯಲಿದೆ ಎಂಬುದನ್ನು ಸಹ ವಿವರಿಸುತ್ತಾರೆ. ಫರೋಹ ಮೊದಲು ಕೇಳುವುದಿಲ್ಲ, ವಿರೋಧ ಮಾಡುತ್ತಾನೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಕೊನೆಗೆ ದೇವರು ತನ್ನ ಶಕ್ತಿಯಿಂದ ಇಸ್ರಾಯೇಲ್ಯರನ್ನ ಬಿಡುಗಡೆ ಮಾಡುವವರಾಗಿದ್ದಾರೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಅಂದರೆ ದೇವರ ಕರೆಯು ಯಾವಾಗಲೂ ಸುಲಭವಾದ ದಾರಿಯನ್ನ ಸೂಚಿಸುವುದಿಲ್ಲ, ದೇವರ ಸನ್ನಿಧಿಯನ್ನ ಖಂಡಿತವಾಗಿ ಖಾತರಿಪಡಿಸುತ್ತದೆ. ಹಾಗಾದ್ರೆ ಪ್ರಿಯರೇ, ಈ ಅಧ್ಯಾಯ ನಮಗೆ ದೇವರು ಪವಿತ್ರನು, ವೈಯಕ್ತಿಕನು, ನಿತ್ಯನೂ ಆಗಿದ್ದಾರೆ ಎಂಬುವಂತ ಸತ್ಯವನ್ನ ಕಲಿಸುತ್ತದೆ. ದೇವರು ತನ್ನ ಜನರ ನೋವನ್ನ ನೋಡುತ್ತಾರೆ, ಅವರ ಕೂಗನ್ನ ಕೇಳುತ್ತಾರೆ, ಅವರನ್ನ ಬಿಡಿಸಲು ಕಾರ್ಯನಿರ್ವಹಿಸುತ್ತಾರೆ ಎನ್ನುವಂತ ಸತ್ಯವನ್ನ ತಿಳಿಸುತ್ತದೆ. ಮತ್ತು ತನ್ನ ಕೆಲಸಕ್ಕಾಗಿ ಸಾಮಾನ್ಯ ಜನರನ್ನ ದೇವರು ಬಳಸುತ್ತಾರೆ ಎನ್ನುವಂಥದ್ದನ್ನು ಸಹ ಈ ಅಧ್ಯಾಯ ನಮಗೆ ತಿಳಿಸುತ್ತದೆ. ಹಾಗಾದ್ರೆ ಬಹುಶಃ ಇಂದು ದೇವರು ನಮ್ಮ ಜೀವನದಲ್ಲಿಯೂ ಒಂದು ಹೊಸ ಹೆಜ್ಜೆಗೆ ಕರೆಯುತ್ತಿರಬಹುದು. ಆದರೆ ನಮ್ಮ ಮನಸ್ಸಿನಲ್ಲಿ ನಾವು ಮೋಶೆಯಂತೆಯೇ ಪ್ರಶ್ನೆಗಳಿಟ್ಕೊಂಡಿರಬಹುದು, ನಾನು ಯೋಗ್ಯನಾ, ನಾನು ಸಮರ್ಥನಾ? ದೇವರ ಉತ್ತರ ಇಂದು ಅದೇ ಆಗಿದೆ ಪ್ರಿಯರೇ, ನಾನು ನಿನ್ನೊಂದಿಗಿರುವೆನು ಎಂಬುದಾಗಿ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರ ಸನ್ನಿಧಿ ನಮ್ಮೊಂದಿಗೆ ಇದೆ. ನಾವು ಹೋಗುವ ಸ್ಥಳದಲ್ಲಿ ದೇವರು ಇರುತ್ತಾರೆ, ನಾವು ಎದುರಿಸುವ ಹೋರಾಟಗಳಲ್ಲಿ ದೇವರು ಇರುತ್ತಾರೆ, ನಾವು ನೆರವೇರಿಸಬೇಕಾಗಿರುವಂತಹ ಕರೆಯಲ್ಲಿ ದೇವರು ನಮ್ಮ ಜೊತೆಯಾಗಿ ನಡೆಯುತ್ತಾರೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರ ಕರೆಯನ್ನ ನಾವು ಭಯದಿಂದ ತಳ್ಳಿಬಿಡಬಾರದು, ನಮ್ಮ ದುರ್ಬಲತೆಯನ್ನ ಮಾತ್ರ ನಾವು ನೋಡಬಾರದು ಪ್ರಿಯರೇ, ನಮ್ಮೊಂದಿಗಿರುವಂತಹ ದೇವರನ್ನು ಸಹ ನಾವು ನೋಡಬೇಕು. ಅದಲ್ಲದೆ ದೇವರ ಸನ್ನಿಧಿಯನ್ನ ನಂಬಿ ನಾವು ಮುಂದೆ ಸಾಗಬೇಕು. ಹಾಗಾದ್ರೆ ಇಂದು ಇದು ನೆನಪಿಟ್ಟುಕೊಳ್ಳೋಣ, ಮೋಶೆ ಕೇಳಿರುವಂತಹ ಪ್ರಶ್ನೆ ಇಂದಿಗೂ ಅನೇಕ ಜನರ ಪ್ರಶ್ನೆಯಾಗಿದೆ, ನಾನು ಯಾರು? ಪ್ರಿಯರೇ, ದೇವರ ಉತ್ತರ ಇವತ್ತಿಗೂ ಸಹ ಬದಲಾಗಿಲ್ಲ, ನಾನು ನಿನ್ನೊಂದಿಗಿರುವೆನು ಎಂಬುದಾಗಿ. ಆ ಉತ್ತರ ಸಾಕು. ಹಾಗಾದ್ರೆ ಇಂದು ನಾವು ನಮ್ಮ ಸಮಸ್ಯೆಗಳನ್ನ ನೋಡುತ್ತಾ ಇದ್ದೇವಾ ಅಥವಾ ನಮ್ಮೊಂದಿಗಿರುವ ದೇವರನ್ನ ನೋಡುತ್ತಾ ಇದ್ದೇವಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಸನ್ನಿಧಿಯನ್ನ ನಂಬಿ ಮುಂದೆ ಸಾಗುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು, ಹೃದಯ